ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಯಶಸ್ವಿ ಆಚರಣೆ. ಮುಂದಿನ ದಿನಗಳಲ್ಲಿ ಏನು ಅವತ್ತು ಜಯಂತಿ ಅಂತಂದ್ರೆ ಎಲ್ಲ ಜಯಂತಿಗಳಿಗೆ ನಮೂದಿಸ್ತಕ್ಕಂಥ ಬೇರೆ ಹೋಗುವಂತ ಕಾಣಿಸ್ತದೆ. ಹಾಗಾಗಿ ಅದು ಸಿಕ್ಕಿದೆ. ಹಾಗೆ ಅದನ್ನು ತಿದ್ದುಪಡಿ ಮಾಡಕ್ಕೆ ಕೂಡ ಅವಕಾಶ ಉಂಟು. ಇದನ್ನು ಹೀಗೆ ಮಾಡ್ಕೊಳ್ಬಹುದು ಅಂತ ಅದನ್ನ ನಾವು ಇದೆ. ಹಾಗಾಗಿ ಇವತ್ತು ನಮ್ಮ ಅತ್ಯಂತ ನಮ್ಮ ಸಮಾಜಕ್ಕೆ ಒಂದು ರೀತಿ ಕಿರೀಟಪ್ರಾಯ ಅಂತ ಹೇಳಬೇಕು ನಮ್ಮ ರಾಜನವರನ್ನ. ಯಾಕಂದ್ರೆ ಹೇಳಿದೆ ಅಂದ್ರೆ ನಾವು ಎಷ್ಟೇ ಕೈ ಕಾಲು ಎಲ್ಲ ಇದ್ದವರು ಮಾಡ್ತಕ್ಕಂಥ ಸಾಧನೆ ಏನೆಲ್ಲ ನಾವು ಮಾಡ್ತೇವೆ ಅಂತ. ಯಾಕಂದ್ರೆ ಕೈ ಕಾಲು ಏನೂ ಇರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ಹೇಗೆ ಬೆಳೆಸ್ಕೊಂಡಿದ್ದಾರೆ ಅಂತ ಅಂದ್ರೆ ಅವರ ಕ್ರೀಡೆಗಳು ಅಂತ ಕೇವಲ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ಸೊ ನಾನು ನಿಮ್ಮ ಹುಡುಗ ಸಂತೋಷ ಆದ್ಯ ಮಹಾರಾಜ್. ನಾಡಿನ, ದೇಶದ, ವಿಶ್ವದ ಸಮಸ್ತ ಜನತೆಗೆ ಏನು ನಮ್ಮ ವಿಶ್ವಕರ್ಮರ ಒಂದು ಜಯಂತ್ಯೋತ್ಸವ ಇದೆ. ಸೊ ಅವ್ರು ಕೊಟ್ಟಿರುವಂತ ಕೊಡುಗೆ, ಮಾರ್ಗದರ್ಶನ, ಪ್ರೇರಣೆಯ ಸ್ಫೂರ್ತಿದಾಯಕ. ವಿಶ್ವಕರ್ಮ ಅಂತ ಅಂದ್ರೇನೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರಾಗಿರ್ಬೋದು. ಸೊ ನಮ್ಮ ಮರದ ಕೆಲಸ ಪ್ರತಿಯೊಂದನು ಶಿಲ್ಪಿಗಳಿಂದ ಹಿಡಿದು ಅವ್ರದೇ ಆದ ಒಂದು ಕೊಡುಗೆ ಇದೆ. ಆಲ್ಮೋಸ್ಟ್ ತುಂಬಾ ವರ್ಷದ ಇತಿಹಾಸ ಇದೆ ಅಂತ ವಿಶ್ವಕರ್ಮರ ಒಂದು ಜಯಂತ್ಯೋತ್ಸವ ನಡೀತಾ ಇದೆ. ಜಯಂತ್ಯೋತ್ಸವನೂ ಕೂಡ ಮಾಡ್ತಾರೆ. ಸೊ ಎಂದಿನಂತೆ ಪ್ರತಿ ವರ್ಷ ಸಹ ವಿಶ್ವಕರ್ಮರ ಜಯಂತ್ಯೋತ್ಸವ ಕರ್ನಾಟಕ ಸರ್ಕಾರದ ವತಿಯಿಂದನೂ ನಡೆಯುತ್ತೆ. ಆ ನಿಟ್ಟಿನಲ್ಲಿ ವಿಶ್ವಕರ್ಮರ ಒಂದು ಜಯಂತ್ಯೋತ್ಸವ ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಒಂದು ವಾರ್ಷಿಕೋತ್ಸವ ಆಗಿರ್ಬೋದು, ಜಯಂತ್ಯೋತ್ಸವ ನಡೀತಾ ಇದೆ. ಸಮಾಜದ ಹಿತದೃಷ್ಟಿಯಿಂದ ಅದು ಯಾರು ಹೇಳ್ಕೊಳ್ಳಿ ಎಲ್ಲರೂ ಕೂಡ ಮುಂದೆ ಬರ್ತಕ್ಕಂಥ ಏನು 22ನೇ ತಾರೀಕಿನ ನಂತರ ಬರ್ತಕ್ಕಂಥ ಜನಗಣತಿಯಿದೆ ಅಲ್ಲಿ ನೀವು ವಿಶ್ವಕರ್ಮ ಅಂತಕ್ಕಂಥದ್ದಕ್ಕೆ ಬಳಸಿ ನೋಡಿದಾಗ ಅದರೊಳಗೆ ಕರ್ಮ, ಕೊಡುಗೆ, ಪತ್ತ, ಸೋನ, ಲೋಹ, ಸುತ, ದೈವಜ್ಞ ಇತ್ಯಾದಿ ಎಲ್ಲ ಇದೆ. ಯಾವುದು ಬೇಡ, ಇದು ಎರಡು ಮಾಡಿ ಅಂತ ಹೇಳಿದೀವಿ. ಅದರೊಳಗೂ ಕೂಡ ವಿಶೇಷವಾಗಿ ಇರ್ತಕ್ಕಂಥ ವಿಶ್ವಕರ್ಮ ಅಂತಕ್ಕಂಥದ್ದೇ ಇಟ್ಕೊಳ್ತೀವಿ ಅಂತಕ್ಕಂಥ ಅಪೇಕ್ಷೆ ಇರೋದ್ರಿಂದ ಅದನ್ನೇ ಇಟ್ಕೊಳ್ಳಿ ಅಂತಕ್ಕಂಥದ್ದಾಗಿ ನಾವು ಗಂಡಾವಿಶ್ವ ಹೇಳ್ತಾ ಇದೀವಿ. ಎಲ್ಲರಿಗೂ ಕೂಡ ಅದರಿಂದ ಒಳ್ಳೆಯ ವಿಶ್ವಕರ್ಮ.